ಕಸ ಹಾಕಬೇಡಿ ಅಂದಿದ್ದಕ್ಕೆ ಪ್ರೊಫೆಸರ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಪ್ರೊಫೆಸರ್ ಮೇಲೆ ಹೆಲ್ಮೆಟ್ ನಿಂದ ಹಲ್ಲೆ ನಡೆಸಿರೋ ಆರೋಪ ಕೇಳಿ ಬಂದಿದೆ. ಬೈಕ್ ನಿಂದ ಬಂದ ವ್ಯಕ್ತಿಗಳಿಂದ ಪ್ರೊಫೆಸರ್ ಮೇಲೆ ಹಲ್ಲೆ ನಡೆಸಲಾಗಿರೋದು. ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದೆ. ಕಸ ಹಾಕಿದ್ರೆ ರಸ್ತೆಯಲ್ಲಿ ಬೈಕ್ ಸ್ಕಿಡ್ ಆಗುತ್ತೆ ಅಂತ ಪ್ರೊಫೆಸರ್ ಹೇಳಿದ್ದಾರೆ. ಅಷ್ಟಕ್ಕೆ ಅವರ ಮೇಲೆ ಹೆಲ್ಮೆಟ್ ನಿಂದ ಹಲ್ಲೆ ನಡೆಸಲಾಗಿದೆ. ರಸ್ತೆಯಲ್ಲಿ ಕಸ ಹಾಕಬೇಡಿ, ತೊಂದರೆ ಆಗುತ್ತೆ, ಅದರಿಂದ ಸಾರ್ವಜನಿಕರಿಗೆ ಅಥವಾ ವಾಹನ ಚಾಲಕರಿಗೂ ಕೂಡ ತೊಂದರೆ ಆಗುತ್ತೆ, ಸ್ಕಿಡ್ ಆಗುತ್ತೆ, ಮತ್ತೆ ಪರಿಸರ ಹಾಳಾಗುತ್ತೆ. ಎಲ್ಲಂದ್ರಲ್ಲಿ ಕಸ ಬಿಸಾಕ್ ಹೋದ್ರೆ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹೆಲ್ಮೆಟ್ ಇಂದ ಹಲ್ಲೆ ಮಾಡಿದ್ದಾರೆ. गाड़ी से ड्राइविंग करते करते कचरा फेंक रहा है, रोड पे ग्लास वगैरह फेंक रहा है, बाइक स्किड कर सकता मेरा, इसीलिए मैंने प्रोटेस्ट किया कि ऐसा मत फेंको। 3 आदमी गाड़ी से निकल के मेरे को पिटाई करने लग गया। हेलमेट ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ ಈಗ ಕಸ ಇಲ್ಲಿ ಹಾಕಬೇಡಿ ಅಂದಿದ್ದಷ್ಟಕ್ಕೆ ಈ ತರ ಹಲ್ಲೆ ಮಾಡಿದ್ದ ವಿಜಯ್. ಆ ಪ್ರೊಫೆಸರು ಅದೇ ದಾರಿಯಲ್ಲಿ ಅಂದ್ರೆ ಆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೋಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಮುಂದೆ ಒಂದಿಷ್ಟು ಜನ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಬೈಕಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕಸವನ್ನ ಎಲ್ಲಂದ್ರಲ್ಲಿ ಬಿಸಾಕ್ತಾ ಇರ್ತಾರೆ, ರಸ್ತೆಯಲ್ಲಿ ಬಿಸಾಕ್ತಾ ಇರ್ತಾರೆ. ಕಸದ ಜೊತೆಗೆ ಒಂದಷ್ಟು ಗ್ಲಾಸ್ ಪೀಸ್ಗಳು ಕೂಡ ಇತ್ತು ಅನ್ನುವಂತಹ ಮಾಹಿತಿ ಇದೆ. ಸೊ ಹಿಂಭಾಗದಲ್ಲಿ ಈ ಒಂದು ಪ್ರೊಫೆಸರ್ ಬರ್ತಾ ಇರ್ತಾರೆ. ಅಂದ್ರೆ ದಯಾನಂದ ಸಾಗರ್ ಕಾಲೇಜಿನಲ್ಲಿ ಆರ್ಕಿಟೆಕ್ಚರ್ ಪ್ರೊಫೆಸರ್ ಆಗಿರ್ತಾರೆ ಇವ್ರು ಹಿಂಭಾಗದಲ್ಲಿ ಬರ್ತಾ ಇರ್ತಾರೆ. ಇವ್ರು ಹೇಳ್ತಾರೆ ಇಲ್ಲಿ ಕಸ ಎಲ್ಲಂದ್ರಲ್ಲಿ ಬಿಸಾಕ್ಬೇಡಿ, ಕಸ ಬಿಸಾಕೋ ಜಾಗದಲ್ಲೇ ಬಿಸಾಕಿ ಅಂತ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತೀರಾ ಅನ್ನುವಂತಹ ಎದುರು ಉತ್ತರ ಆ ಕಡೆಯಿಂದ ಬರುತ್ತೆ. ಆಗ ಇವ್ರು ಹೇಳ್ತಾರೆ ಸ್ಕಿಡ್ ಆಗಿ ಬೀಳುವಂತಹ ಸಾಧ್ಯತೆ ಇರುತ್ತೆ, ನನ್ನ ಗಾಡಿ ಸ್ಕಿಡ್ ಆಗುತ್ತೆ ನೀವು ಎಲ್ಲಂದ್ರಲ್ಲಿ ಕಸ ಬಿಸಾಕ್ತಾ ಹೋದ್ರೆ, ಸೊ ದಯವಿಟ್ಟು ಕಸನ ಬೇರೆ ಕಡೆ ಬಿಸಾಕಿ ಅಂತ ಹೇಳ್ತಾರೆ. ಆದ್ರೆ ಕೇಳುವಂತಹ ಪರಿಸ್ಥಿತಿಯಲ್ಲಿ, ಕೇಳುವಂತಹ ಮನಸ್ಥಿತಿಯಲ್ಲಿ ಎದುರುಗಡೆ ಇರುವಂತಹ ಆ ಹುಡುಗರು ಇರೋದಿಲ್ಲ. ಏಕಾಏಕಿ ಬಂದು ಹೆಲ್ಮೆಟ್ ನಿಂದ ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಆ ಹಲ್ಲೆಯ ಯಾವ ರೀತಿಯಾಗಿದೆ ಚಿತ್ರಣ ಅಂತದನ್ನ ನೋಡ್ಬೋದು ನೀವು. ಕಣ್ಣುಕ್ಕಿ ಎಲ್ಲ ಇಡೀ ಮುಖವೇ ಒಂದ್ ರೀತಿಯಾಗಿ ರೆಡ್ ಆಗಿ ಹೋಗಿದ್ದು, ಜೊತೆಗೆ ಒಂದು ಕಣ್ಣು ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ NCR ಕೂಡ ದಾಖಲಾಗಿದೆ. ಸೊ ಪ್ರೊಫೆಸರ್ ತಮ್ಮ ವರ್ಷನ್ ಅನ್ನ ಹೇಳಿದ್ದಾರೆ, ಇನ್ನು ಆ ಹುಡುಗರು ಅವ್ರ ವರ್ಷನ್ ಅನ್ನ ಹೇಳೋದಕ್ಕೆ ಬಾಕಿ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.